ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮೈದಾ ಹಿಟ್ಟಿಂದ ಒಂದು ಸೂಪರಾಗಿರುವಂತಹ ಟೇಸ್ಟಿ ಬಿಸ್ಕೆಟ್ಸ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಶಂಕರಪೋಳಿ ಅಂತಲೂ ಕರೀತಾರೆ ಇದನ್ನು. ಸೊ ಮಕ್ಕಳಿಗೆ ಇವನ್ನಾಗಿ ಮಾಡಿಕೊಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಸೊ ಸ್ನ್ಯಾಕ್ಸ್ ಥರ ಇದನ್ನು ನೀವು ಮಾಡಿಕೊಡ್ಬೋದು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಟು ಮೈದಾ ಬಿಸ್ಕೆಟ್. ಫಸ್ಟಿಗೆ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜಜ್ಜಿರುವಂತಹ ಏಲಕ್ಕಿ 2. ನೀವು ಹಾಗೆ ಇದ್ದರೆ ಏಲಕ್ಕಿ ಕೂಡ ಸೇರಿಸ್ಬೋದು. ಇದನ್ನು ಇವಾಗ ನಾವು ಪೌಡರ್ ಮಾಡ್ಕೊಬರೋಣ. ಓಕೆ ನೋಡಿ, ಫುಲ್ ಪೌಡರ್ ಆಗಿರಬೇಕು. ಇವಾಗ ಇದನ್ನು ಸೈಡಲ್ಲಿ ಇಡೋಣ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ನಾನು ಹಸಿಟ್ಟು ಕಲಿಸ್ಕೊಳೋದಕ್ಕೆ. ಈ ಪ್ಯಾನಲ್ಲಿ ನಾನು ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ನಲ್ವ, ಸೊ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತೀನಿ. ಅದಕ್ಕೂ ಮುಂಚೆ ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪೌಡರನ್ನು ಹಾಕ್ಕೊಳ್ಳೋಣ. ನೋಡಿ, ಇದರಲ್ಲಿ 2 ಕಪ್ಪು, ಅರ್ಧ ಕಪ್ ಸಕ್ಕರೆ, ಹಾಗೆ ಇದರಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೈದಾ ಹಿಟ್ಟು ಬದಲಾಗಿ ನೀವು ಗೋಧಿ ಹಿಟ್ಟಾದರೂ ಯೂಸ್ ಮಾಡ್ಕೋಬೋದು. ಹಾಗೆ 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ. ಇದು ಮೆಲ್ಟ್ ಆಗಿಲ್ಲ, ಸೊ ಮೆಲ್ಟ್ ಆದರೆ ಕರೆಕ್ಟಾಗಿ 2 ಟೇಬಲ್ ಸ್ಪೂನ್ ಆಗುತ್ತೆ. ಇಲ್ಲಾಂದರೆ ತುಪ್ಪ ಅಥವಾ ಎಣ್ಣೆ ನೀವು ಯಾವುದಾದ್ರೂ ಹಾಕಿ ಇದನ್ನು ಈವನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿದ್ರೇ ಬೆಣ್ಣೆ ಕ್ಲೀನಾಗಿ ಮೆಲ್ಟ್ ಆಗುತ್ತೆ. ಕೈಯಲ್ಲೇ ಈ ಥರ ಮಾಡಿದ್ರೆ ನೋಡಿ, ಬೆಣ್ಣೆ ಹಾಕಿದ್ರೆ ಅಷ್ಟು ಸಾಫ್ಟಾಗಿ ಬರುತ್ತೆ, ಕ್ರಿಸ್ಪಿಯಾಗಿ, ಮತ್ತು ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಿಮ್ಮ ಹತ್ರ ಇಲ್ಲಾಂದರೆ ನೀವು ತುಪ್ಪನಾದರೂ ಹಾಕ್ಕೋಬೋದು. ಹಾಗೆ ಇಲ್ಲಿ ಕಲಿಸ್ಕೊಳೋದಕ್ಕೆ ನೀರು ಹಾಕೋದೇನು ಬೇಡ. ಸೊ ಹಾಲನ್ನು ಹಾಕ್ಕೊಂಡು ಕಾಯಿಸಿ ಆರಿಸಿ ಎತ್ತಿಟ್ಕೊಂಡಿರೋಂಥ ಹಾಲನ್ನು ಹಾಕ್ಕೊಂಡು ಕ್ಲೀನಾಗಿ ನಾವು ಈ ಚಪಾತಿ ಪೂರಿಗೆಲ್ಲ ಸಿಟ್ಟು ನಾವು ರೆಡಿ ಮಾಡ್ಕೊತೀವಲ್ಲ, ಸೊ ಹಿಟ್ಟನ್ನು ಅದೇ ರೀತಿ ಆ ಲೆವೆಲಿಗೆ ಇದನ್ನು ನಾವು ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಹಿಟ್ಟನ್ನು ಹದ ಮಾಡ್ಕೋಬೇಕಾಗುತ್ತೆ. ಓಕೆ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಇವಾಗ ಇದನ್ನು ಕ್ಲೀನಾಗಿ ನಾವು ಇನ್ನೊಂದು ಸತಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಹಾಗೆ ಇದನ್ನು ನೆನೆಯೋದಕ್ಕೆ ಬಿಡೋಣ. ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡೋಣ. ಹತ್ತು ನಿಮಿಷ ಆದಮೇಲೆ ಪ್ಲೇಟನ್ನು ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಸತಿ ಅದು ಹಸಿಟ್ಟನ್ನ ಕ್ಲೀನಾಗಿ ನಾವು ಕೈಯಲ್ಲಿ ನಾದ್ಕೊಬಿಟ್ಟು ಇದರಲ್ಲಿ ನಾನು 3 ಪಾರ್ಟ್ಸ್ ಮಾಡ್ಕೊತೀನಿ. ನೋಡಿ, 3 ಪಾರ್ಟ್ಸ್ನ ಈ ಥರ ರೌಂಡ್ ಶೇಪಲ್ಲಿ ನಾನು ಮಾಡ್ಕೊತೀನಿ. ಇವಾಗ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಚಪಾತಿನೆಲ್ಲ ನಾವು ಲಟ್ಟಿಸ್ಕೊತೀವಲ್ಲ, ಸೇಮ್ ಹಾಗೆ ಸ್ವಲ್ಪನೇ ಹಸಿಟ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ದಪ್ಪವಾಗಿಯೇ ಲಟ್ಟಿಸ್ಕೋಬೇಕಾಗುತ್ತೆ. ಸ್ವಲ್ಪ ತಿಕ್ನೆಸ್ ಆಗೇ ಇರಬೇಕು ಇದು, ಯಾಕಂದರೆ ನಾವು ಶೇಪಲ್ಲಿ ಕಟ್ ಮಾಡಲಿಕ್ಕೆ ಅದೊಂದು ಬಿಸ್ಕೆಟ್ಸ್ ಶೇಪ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನೋಡಿ, ಇಷ್ಟು ಮಂದ ಇದ್ದರೆ ಸಾಕು, ಅಂದರೆ ಇಷ್ಟು ದಪ್ಪ ಇದ್ದರೆ ಸಾಕು. ಈ ಥರ ಲಟ್ಟಿಸ್ಕೊಂಡಾದ್ಮೇಲೆ ನೋಡಿ, ಈ ಥರ ನೈಫ್ ತೊಗೊಂಡು ನಾನು 4 ಕಾರ್ನರು ಕೂಡ ಈ ಥರ ನಾನು ಕಟ್ ಮಾಡ್ಕೊತೀನಿ. ನೋಡಿ, ಈ ಥರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಈ ಥರ ನಾನು ಉದ್ದುದ್ದ ಕಟ್ ಮಾಡಿಬಿಟ್ಟು ಕ್ಯೂಬ್ ಸೈಜಲ್ಲಿ ನಾನು ಮಾಡ್ಕೊತೀನಿ ಬಿಸ್ಕೆಟು. ನೀವು ಇದನ್ನು ಟ್ರಯಾಂಗಲ್ ಆದರೂ ಮಾಡ್ಕೋಬೋದು, ಅದು ನಿಮ್ಗೆ ಯಾವ ಥರ ಶೇಪ್ ಬರುತ್ತೆ ನೋಡಿ ಆ ಥರ ಶೇಪಲ್ಲಾದರೂ ನೀವು ಕಟ್ ಮಾಡ್ಕೋಬೋದು. ಡೈಮಂಡ್ ಶೇಪಲ್ಲಾದರೂ ನೀವು ಕಟ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವುದು ಕಂಫರ್ಟೇಬಲ್ ಇರುತ್ತೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಎಷ್ಟಿಷ್ಟು ನಾನು ಕ್ಯೂಬ್ ಸೈಜಲ್ಲಿ ಕಟ್ ಮಾಡ್ಕೊತೀನಿ. ಈ ಥರ ಕಟ್ ಮಾಡಿಕೊಂಡು ನೋಡಿ, ಇವಾಗ ಇದನ್ನೆಲ್ಲ ಈ ಥರ ತೆಗೆದುಬಿಟ್ರೆ ಒಂದೇ ಸತಿ ಬಂದುಬಿಡುತ್ತೆ, ಇದೇನು ಅಂಟ್ಕೊಳೋದಿಲ್ಲ. ಸೊ ಇದನ್ನೆಲ್ಲ ತೆಗೆದು ನಾನು ಈ ಪ್ಲೇಟಲ್ಲಿ ಹಾಕ್ಕೊತೀನಿ. ಇವನ್ನಾಗಿ ಎಲ್ಲನೂ ನಾನು ಇದೇ ರೀತಿ ಮಾಡ್ಕೊತೀನಿ. ಇವಾಗ ಏನು ನಾನು 3 ಪಾರ್ಟ್ಸ್ನ ಡಿವೈಡ್ ಮಾಡಿದ್ದೆ, ಸೊ ಅದನ್ನು ಕೂಡ ಇದೇ ರೀತಿ ಕಟ್ ಮಾಡಿ ಈ ಥರ ಇದು ಮಾಡ್ಕೊತೀನಿ. ಇದು ಮಾಡ್ತಾ ಇರುವಾಗಲೇ ನಾನು ಸೈಡಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಡ್ತೀನಿ. ಒಂದು ಪ್ಯಾನಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ಈ ಥರ ಎಲ್ಲ ಮಾಡೋಷ್ಟರಲ್ಲಿ ಅದು ಎಣ್ಣೆ ಕೂಡ ಹೀಟ್ ಆಗಿರುತ್ತೆ. ನೋಡಿ, ಇವಾಗ ಕರಿಯೋದಕ್ಕೋಸ್ಕರ, ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾವು ನಿಧಾನಕ್ಕೆ ಬಿಡೋಣ. ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆಯಿಲಲ್ಲಿ ನಾವು ಈ ಥರ ಎಲ್ಲ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಒಂದೇ ಸತಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ಈವನ್ನಾಗಿ ಅದು ಕ್ಲೀನಾಗಿ ಫ್ರೈ ಆಗುತ್ತೆ. ನೋಡಿ, ಈ ಥರ ಹಾಕಿದ ತಕ್ಷಣವೇ ನೀವು ಮಿಕ್ಸ್ ಮಾಡ್ಬೋದು. ಬಿಟ್ಬಿಡೋಣ ಹಾಗೆ ಒಂದು ನಿಮಿಷ ಆದಮೇಲೆ ಮತ್ತೆ ಈ ಥರ ಎಲ್ಲ ಟರ್ನ್ ಮಾಡ್ಕೊಳ್ಳೋಣ.
ಗೋಲ್ಡನ್ ಬ್ರೌನ್ ಬಂದಮೇಲೆ ಇದನ್ನು ನಾವು ತೆಗಿಬೇಕಾಗುತ್ತೆ. ಇಲ್ಲ ನಿಮ್ಗೆ ಇನ್ನೂ ಫ್ರೈ ಆಗಬೇಕಂದ್ರೂ ಕೂಡ ನೀವು ಇನ್ನೂ ಬಿಡ್ಬೋದು. ಅಷ್ಟೇ. ಇವಾಗ ನೋಡಿ ಬಿಸ್ಕೆಟ್ಸು ಇಷ್ಟು ನನಗಿಷ್ಟು ಫ್ರೈ ಆದರೆ ಸಾಕು. ನೀವು ಇನ್ನೂ ಫ್ರೈ ಮಾಡ್ಕೋಬೇಕಂದ್ರೆ ಇನ್ನೂ ಫ್ರೈ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಫೈನಲಿ ಗರಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಶಂಕರ್ ಪುಡಿ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು, ಅಷ್ಟೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಸತಿ ಮಕ್ಕಳಿಗೆ ಮಾಡಿಕೊಡಿ, ಮತ್ತು ಅವರು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಸೊ ಅಷ್ಟು ಟೇಸ್ಟಾಗಿರುತ್ತೆ ಈ ಬಿಸ್ಕೆಟ್ಸು. 90s ಕಿಡ್ಸ್ ಫೇವ್ರೆಟ್ ಬಿಸ್ಕೆಟ್ ಅಂತಲೇ ಹೇಳ್ಬೋದು ಇದನ್ನು. ಟೀ ಕಾಫಿ ಜೊತೆಗೂ ಕೂಡ ಇದನ್ನು ನೀವು ಸ್ನ್ಯಾಕ್ಸ್ ರೀತಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿನ ಒಂದು ಸತಿ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.